ಶ್ರೀ ಮಹಾಗಣಾಧಿಪತಿಗೆ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ರಥ ಸಪ್ತಮಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ರಥ ಸಪ್ತಮಿಯ ದಿನ ಯಾವ ರೀತಿಯ ಪೂಜೆಯನ್ನ ಮಾಡಬೇಕು, ಅದರಿಂದ ಉಪಯೋಗಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಕ್ರಾಂತಿಯ ನಂತರ ಬರುವಂತಹ ಹಬ್ಬಗಳಲ್ಲಿ, ಹಿಂದೂ ಧರ್ಮದ ಹಬ್ಬಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ಹಬ್ಬ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ದಿನ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಈ ದಿನ ನಾವು ಮೊದಲೆಲ್ಲ ಮಕರ ಸಂಕ್ರಾಂತಿಯ ದಿನ ಹೇಗೆ ಸೂರ್ಯನಾರಾಯಣನನ್ನ ಪೂಜೆ ಮಾಡಿದ್ವೋ ಅದೇ ರೀತಿ ಸೂರ್ಯನ ಪೂಜೆಯೇ ಇಲ್ಲೂ ಕೂಡ ಪ್ರಮುಖವಾಗಿರುತ್ತೆ. ಆದ್ರೆ 7 ಕುದುರೆಯ ರಥದಲ್ಲಿ ಸಂಚರಿಸಿ ಬರುವಂತಹ ಒಂದು ಸೂರ್ಯನ ಪೂಜೆ ಈ ಸಮಯದಲ್ಲಿ ಆಗ್ಬೇಕು. ಸೂರ್ಯ ಜಯಂತಿ ಅಂತ ಕೂಡ ಈ ದಿನವನ್ನ ಕರೀತಾರೆ. ರಥಸಪ್ತಮಿಯ ಮಹತ್ವ ಅಂತ ಹೇಳಿದ್ರೆ ಸೂರ್ಯ ಆರೋಗ್ಯ ಮತ್ತೆ ಶಕ್ತಿ, ಆಯಸ್ಸು ಮತ್ತೆ ತೇಜಸ್ಸಿನ ಒಂದು ಮೂಲ ಅಂತ ಕರಿತೀವಿ. ಇವೆಲ್ಲವನ್ನ ದಯಪಾಲಿಸುವಂತಹ ದೇವರು ಅಂತ ಹೇಳಿದ್ರೆ ಅದು ಸೂರ್ಯನಾರಾಯಣ. ಅಂತಹ ಸೂರ್ಯ ರಥಸಪ್ತಮಿಯ ದಿನ ತಿರುಗಾಡೋದಕ್ಕೆ ಅಂದ್ರೆ ಭೂಲೋಕ ಸಂಚಾರಕ್ಕೆ ಬರ್ತಾನೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಮ್ಮ ದೈಹಿಕ ಮತ್ತೆ ಮಾನಸಿಕವಾದಂತಹ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಚೆನ್ನಾಗಿರ್ಬೇಕು, ಚರ್ಮ ಚೆನ್ನಾಗಿರ್ಬೇಕು, ನಿಮ್ಮ ಮೂಳೆಗಳು ಡಿ ವಿಟಮಿನ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಈ ರೀತಿಯ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರ ಒಂದು ಪರಿಹಾರಕ್ಕೆ ನೀವು ಸೂರ್ಯನ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ನೀವು ಮಾಡಿರುವಂತಹ ಪಾಪ ಕಡಿಮೆಯಾಗಿ ಪುಣ್ಯ ಲಭಿಸ್ಬೇಕು ಅಂದ್ರೆ ಕೂಡ ನೀವು ಈ ರಥ ಸಪ್ತಮಿಯ ದಿನ 7 ಕುದುರೆಯ ಸಂಕೇತವಾದಂತಹ ಅಂದ್ರೆ 7 ಕುದುರೆಯ ಮೇಲೆ ಬರುವಂತಹ ಒಂದು ಸೂರ್ಯನಾರಾಯಣ ಪೂಜೆಯನ್ನ ಮಾಡಬೇಕು. ಮಾನವನ ದೇಹದಲ್ಲಿ 7 ಚಕ್ರಗಳಿರ್ತವೆ. ವಾರದಲ್ಲಿ 7 ದಿನಗಳಿರ್ತವೆ. ಎಲ್ಲ ದಿನಗಳನ್ನ ಈ ಚಕ್ರಗಳನ್ನ ಸಮತೋಲನವನ್ನ ಮಾಡಬೇಕು, ಒಂದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ರಥ ಸಪ್ತಮಿಯ ಒಂದು ಪೂಜೆ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ಬೋದು. ವಿಧಿವಿಧಾನ ಏನಪ್ಪಾ, ಈ ದಿನ ಏನ್ ಮಾಡ್ಬೇಕು ಹಾಗಾದ್ರೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡ್ಲೆ ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳ್ಬೇಕು. ಯಾವಾಗ್ಲೂ ಸೂರ್ಯನಾರಾಯಣನ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ ತಲೆಗೆ ಸ್ನಾನವನ್ನ ಮಾಡ್ಬೇಕು. ತಲೆಯ ಮೇಲೆ, ಭುಜದ ಮೇಲೆ, ಮೊಣಕಾಲಿನ ಮೇಲೆ 7 ಅರ್ಕದ ಎಲೆಗಳನ್ನ ಇಟ್ಟು ಸ್ನಾನವನ್ನ ಮಾಡೋದು ಒಂದು ಪ್ರೊಸೀಜರ್ ಇದೆ. ಸೊ 7 ಎಲೆಗಳನ್ನ ತಗೊಂಡು ನಾನು ಹೇಳಿದ ರೀತಿ ತಲೆಯ ಮೇಲೆ, ಭುಜದ ಮೇಲೆ, ಮೊಣಕಾಲಿನ ಮೇಲೆ ಇಟ್ಟು ಪೂಜೆ ಒಂದು ನೀರನ್ನ ಹಾಕಿ ಸ್ನಾನವನ್ನ ಮಾಡ್ಬೇಕು. ಎಲೆ ಸಿಗದೇ ಇದ್ರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನಿಂದ ನೀರಿನಿಂದ ಸ್ನಾನವನ್ನ ಮಾಡಿದ್ರು ಪರವಾಗಿಲ್ಲ. ಸ್ನಾನ ಆದ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕು. ಅರ್ಘ್ಯ ಅಂತ ಹೇಳಿದ್ರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಸೂರ್ಯನ ಕಡೆಗೆ ಮುಖ ಮಾಡಿ ಅರ್ಘ್ಯವನ್ನ, ನೀರನ್ನ ಅರ್ಪಿಸುವಂತಹ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಅಥವಾ ನಿಮಗೇನಾದ್ರೂ ಗಾಯತ್ರಿ ಮಂತ್ರ ಬಂದ್ರೆ ಆ ಗಾಯತ್ರಿ ಮಂತ್ರವನ್ನ ಪಠಣ ಮಾಡ್ತಾ ಸೂರ್ಯನ ಪೂಜೆಯನ್ನ ಮಾಡೋದು, ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು. ಮನೆಯಲ್ಲಿ ಸೂರ್ಯನ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ. ಇನ್ನು ಸೂರ್ಯನಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನ ಮಾಡಬೇಕು. ಅಕ್ಕಿ, ಗೋಧಿ, ಬೆಲ್ಲ, ಸಕ್ಕರೆ, ಕಬ್ಬು, ಹಣ್ಣುಗಳನ್ನ ನಾವು ನೈವೇದ್ಯವನ್ನ ಮಾಡಬಹುದು. ಆದಿತ್ಯ ಹೃದಯ ಶ್ಲೋಕವನ್ನ ಪಠಣ ಮಾಡಬಹುದು, ಸೂರ್ಯಾಷ್ಟಕವನ್ನ ಪಠಣ ಮಾಡಬಹುದು ಅಥವಾ ಕೇಳಿಸ್ಕೊಳ್ಬಹುದು. ಇಷ್ಟು ಕೆಲಸವನ್ನ ಮಾಡಿದ್ರೆ ಇದು ತುಂಬಾ ಉಪಯೋಗ ಆಗುವಂತ ಕೆಲಸ. ಕೆಲವು ಕಡೆ ನಾವು ಉಪವಾಸ ಅಂತ ಹೇಳ್ತಾರೆ. ಉಪವಾಸಕ್ಕಿಂತ ಒಂದು ನಿಯಮಿತವಾದಂತಹ ಆಹಾರವನ್ನ ಸೇವನೆ ಮಾಡೋದು ಈ ಸಮಯದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಶುದ್ಧ ಸಾತ್ವಿಕವಾದಂತಹ ಆಹಾರ ಅಂತ ಹೇಳ್ತೀವಿ. ನಾನು ಮಕರ ಸಂಕ್ರಾಂತಿಯ ಸಮಯದಲ್ಲಿ ಕೂಡ ಹೇಳಿದ್ದೆ, ಹೆಸರು ಬೇಳೆಯಿಂದ ಮಾಡಿದಂತಹ ಅಕ್ಕಿ, ಗೋಧಿ ನಾನೇನ್ ಮೇಲೆ ಹೇಳ್ದೆ, ಇದರಿಂದ ಮಾಡಿದಂತಹ ಪೊಂಗಲನ್ನ, ಕಿಚಡಿ ಅಂತ ಏನ್ ಹೇಳ್ತೀವಿ ಅದನ್ನ, ಹಾಲನ್ನ, ಹಣ್ಣನ್ನ ಆ ಸೂರ್ಯನಾರಾಯಣನಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನ ಪ್ರಸಾದದ ರೀತಿ ಸೇವನೆಯನ್ನ ಮಾಡೋದು ಒಳ್ಳೆಯದು. ಇದಾದ ನಂತರ ಮಾಂಸಾಹಾರ, ಮದ್ಯ ಇವೆರಡನ್ನ ನೀವು ಖಂಡಿತ ಅವತ್ತು ತ್ಯಜಿಸ್ಬೇಕಾಗತ್ತೆ. ದಾನ ಧರ್ಮಗಳನ್ನ ಮಾಡೋದು, ಯಾವುದೇ ಹಬ್ಬಗಳ ದಿನ, ಯಾವುದೇ ಶುಭ ದಿನಗಳಲ್ಲಿ ನಾವು ದಾನ ಧರ್ಮಗಳನ್ನ ಮಾಡೋದು ತುಂಬಾ ಮುಖ್ಯ. ಏನನ್ನ ದಾನ ಮಾಡ್ಬೇಕು ಅಂದ್ರೆ ಈ ದಿನ ಗೋಧಿ, ಬೆಲ್ಲ, ಕೆಂಪು ವಸ್ತ್ರ ಹಾಗೆ ತಾಮ್ರದ ಪಾತ್ರೆ ದಾನ ಮಾಡೋದು ತುಂಬಾ ಒಳ್ಳೇದು. ಅಷ್ಟೇ ಅಲ್ಲ, ಗೋವುಗಳಿಗೆ ಆಹಾರವನ್ನ, ಯಾರಾದ್ರೂ ಗೋವುಗಳನ್ನ ಸಾಕಿದ್ದಾರೆ, ಗೋಮಾಳ ನಡೆಸ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಹೋಗಿ ಆಹಾರಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಹಣವನ್ನ ಕೊಟ್ಬಿಟ್ಟು ಬರೋದು ತುಂಬಾ ಒಳ್ಳೆಯದು. ನಿಮಗೆ ಸಮಯ ಕಡಿಮೆ ಇದೆ, ನಾ ಹೇಳ್ದಂಗೆ ಇದೆಲ್ಲ ತುಂಬಾ ಕತೆ ಮಾಡಕ್ ಆಗಲ್ಲ ಇಷ್ಟೊಂದೆಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರನ್ನ ಒಂದು ಅರ್ಪಣೆ ಮಾಡಿ, ಅರ್ಘ್ಯವನ್ನ ಅರ್ಪಣೆ ಮಾಡಿ, ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಇದರಿಂದ ಕೂಡ ಸೂರ್ಯನಾರಾಯಣನ ಒಂದು
ಕೃಪೆಗೆ ನೀವು ಪಾತ್ರರಾಗೋದಕ್ಕೆ ಅವಕಾಶ ಇರುತ್ತೆ. ಸೊ ಇದಾಗಿತ್ತು ರಥ ಸಪ್ತಮಿಯ ಒಂದು ಮಾಹಿತಿ. ಈ ಮಾಹಿತಿಯನ್ನ ಅನುಸರಿಸಿ ನೀವು ಕೂಡ ಆ ಸೂರ್ಯನಾರಾಯಣನ ಕೃಪೆಗೆ ಪಾತ್ರರಾಗಿ ಆರೋಗ್ಯ, ಧೈರ್ಯ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಒಂದು ಪ್ರಕಾಶ ನಿಮಗೆ ಈ ಸಮಯದಲ್ಲಿ ದೊರೆಯಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.